ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳ ವಿರುದ್ಧ ಇವತ್ತೇ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ ಅನ್ನುವಂತ ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಸವೇಶ್ವರನಗರ ಠಾಣೆಯಿಂದ ಕಾಮಾಕ್ಷಿಪಾಳ್ಯ ಠಾಣೆಗೆ ತೆರಳಿದ ಇನ್ಸ್ಪೆಕ್ಟರ್ ಇವತ್ತೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ ಅನ್ನುವ ಬ್ರೇಕಿಂಗ್ ನ್ಯೂಸ್. ಠಾಣೆಯಿಂದ ಚಾರ್ಜ್ ಶೀಟ್ ಪ್ರತಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಇವತ್ತು ಎಸ್ಪಿಪಿ ಮೂಲಕ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ನಿನ್ನೆ ಗೃಹ ಸಚಿವರು ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು 90 ದಿನಗಳ ಒಳಗೆ ಸಲ್ಲಿಕೆಯನ್ನ ಮಾಡಬೇಕು ಅಂತ. ಕಮಿಷನರ್ ದಯಾನಂದ್ ಅವರು ಇನ್ನೆರಡು ದಿನದಲ್ಲಿ ಮಾಡಲಾಗುತ್ತೆ ಅಂತ ಹೇಳಿದ್ರು. ಇವತ್ತೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿದ್ದಾರೆ ಪೊಲೀಸರು. ಅದಕ್ಕೆ ಅಂತ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಬಸವೇಶ್ವರನಗರ ಠಾಣೆಯಿಂದ ಕಾಮಾಕ್ಷಿಪಾಳ್ಯ ಠಾಣೆಗೆ ಇನ್ಸ್ಪೆಕ್ಟರ್ ಕೂಡ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಈ ಠಾಣೆಯಿಂದ ಚಾರ್ಜ್ ಶೀಟ್ ಪ್ರತಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಇವತ್ತು ಎಸ್ಪಿಪಿ ಮೂಲಕ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈ ಚಾರ್ಜ್ ಶೀಟ್ ನಂತರ ಯಾರಿಗೆ ಬೇಲ್ ಸಿಗುತ್ತೆ, ಯಾರಿಗೆ ಬೇಲ್ ಸಿಗಲ್ಲ, ಯಾರು A1 ಯಾರು A2 ಎಲ್ಲದಕ್ಕೂ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಒಂದು ಕನ್ಫ್ಯೂಷನ್ಸ್, A1 ಯಾರು A2 ಯಾರು, ದರ್ಶನ್ ಅನ್ನ A1 ಮಾಡಿದ್ದಾರೆ, ಆರ್ ಪವಿತ್ರನನ್ನ A2 ಮಾಡಿದ್ದಾರೆ ಅಥವಾ ಇದ್ದ ಹಾಗೇನೆ ಇದೆ. ಯಾಕಂದ್ರೆ ಇದು 4000 ಪುಟಗಳ ಚಾರ್ಜ್ ಶೀಟ್ ಅನ್ನೋದು ಗೊತ್ತಾಗಿತ್ತು. ಬಹಳ ಪ್ರಮುಖವಾದಂತ ಸಾಕ್ಷಿಗಳನ್ನ ಇದರಲ್ಲಿ ಸಂಗ್ರಹಿಸಲಾಗಿದೆ. 200ಕ್ಕೂ ಹೆಚ್ಚಿನ ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ. ಸ್ಥಳ ಮಹಜರು, ಮೊಬೈಲು, ಆಡಿಯೋ, ವಿಡಿಯೋ, ಮೆಸೇಜಸ್ ಪ್ರತಿ ಒಂದನ್ನು ಕೂಡ ಸಂಗ್ರಹಿಸಲಾಗಿದೆ. ಚಾರ್ಜ್ ಶೀಟ್ ತೆಗೆದುಕೊಂಡು ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ TV5 ನ ಸ್ಕ್ರೀನ್ ಮೇಲೆ. ಇವತ್ತು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, 4000 ಪುಟಗಳ ಚಾರ್ಜ್ ಶೀಟ್ ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ಇವತ್ತು ಎಸ್ಪಿಪಿಗೆ ಕೊಡ್ತಾರೆ. ಎಸ್ಪಿಪಿ ಮೂಲಕ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈ ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರ ಪ್ರಕರಣ ಯಾವ ದಿಕ್ಕಿನಲ್ಲಿ ಸಾಗಿತ್ತು, ತನಿಖೆ ಯಾವೆಲ್ಲ ಆಂಗಲ್ ಅಲ್ಲಿ ನಡೆದಿತ್ತು, ಯಾರು ಆರೋಪಿಗಳು, ಯಾರು ಅಪರಾಧಿಗಳು ಎಲ್ಲವೂ ಕೂಡ ಗೊತ್ತಾಗಲಿದೆ. ಇವತ್ತು ಎಸ್ಪಿಪಿಯ ಮೂಲಕ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರ ಈ ಬೇಲು, A1 A2 ಎಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ನೆರಡು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ ಅಂತ ನಿನ್ನೆ ತಾನೇ ಕಮಿಷನರ್ ದಯಾನಂದ್ ಅವರು ಹೇಳಿದ್ರು. ಅದರಂತೆ ಇವತ್ತು ಬೆಳಗ್ಗೆನೆ ಚಾರ್ಜ್ ಶೀಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಅದೇ ಚಾರ್ಜ್ ಶೀಟ್ ಒಂದು ಬಾಕ್ಸ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದಾರಲ್ಲ, ಇದೇ ಚಾರ್ಜ್ ಶೀಟ್. 4000 ಪುಟಗಳ ಚಾರ್ಜ್ ಶೀಟ್ ಇದು. ಇದರಲ್ಲಿ ಪ್ರಮುಖವಾದಂತ ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗಿದೆ. ಏನೇನು ವಶ ಪಡ್ಕೊಂಡಿದ್ರು, ಈ ಹಲ್ಲೆ ಮಾಡಿದಂಥ ಸ್ಥಳದಲ್ಲಿ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದ್ವು, ಮೊಬೈಲ್ ಫೋನ್ಸ್ಗಳು, ಹಾಗೆಯೇ ಎಲೆಕ್ಟ್ರಿಕ್ ಡಿವೈಸ್ ಒಂದು, ಬಟ್ಟೆಗಳು, ಸಿಮ್ಮು, ಇನ್ನೂ ಏನೇನು ಸಿಕ್ಕಿದ್ವು ಅದೆಲ್ಲವನ್ನ ಕೂಡ ಇವತ್ತು ಸಬ್ಮಿಟ್ ಮಾಡಲಾಗತ್ತೆ. ಪ್ರಮುಖವಾದಂಥ ಸಾಕ್ಷಿಗಳನ್ನ ಮೆನ್ಷನ್ ಮಾಡಲಾಗಿದೆ. ಪ್ರತ್ಯಕ್ಷದರ್ಶಿಗಳಿದ್ದಾರೆ ಕೆಲವು ಸಿಚುವೇಶನ್ಸ್ಗಳಲ್ಲಿ, ಇನ್ನು ಕೆಲವು ಕಡೆಯಲ್ಲಿ 164 ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಲಾಗಿದೆ. ಇದೆಲ್ಲವನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಇನ್ಸ್ಟಾಗ್ರಾಮ್ನ ಮೆಸೇಜಸ್ಗಳಾಗಿರ್ಬೋದು, ಫೇಸ್ಬುಕ್ನ ಮೆಸೇಜಸ್ಗಳಾಗಿರ್ಬೋದು, ಐಫೋನ್ ಬಳಕೆ ಮಾಡಿಕೊಂಡಿದ್ದ ಆಡಿಯೋದ ರಿಟ್ರೀವ್ಗಳಾಗಿರ್ಬೋದು, ಪ್ರತಿ ಒಂದರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ. ಮತ್ತು ರೇಣುಕಾಸ್ವಾಮಿ ಪೋಸ್ಟ್ಮಾರ್ಟಮ್ನಲ್ಲಿ ಏನೇನು ಇತ್ತು, ಮಾಹಿತಿಗಳು ಏನೇನು ಸಿಕ್ಕಿದ್ವು, ಎಷ್ಟು ಭಯಂಕರವಾಗಿ ಕೊಲೆ ಮಾಡಲಾಗಿತ್ತು, ಎಷ್ಟು ಕಡೆ ಹಲ್ಲೆ ಆಗಿತ್ತು, ಎಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿದ್ದಾರೆ ಖಾಕಿ. ಅದನ್ನು ತೆಗೆದುಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ TV5 ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ನೀವು. 4000 ಪುಟಗಳ ಚಾರ್ಜ್ ಶೀಟ್ ಇದು. ಅಂದ್ರೆ ಈ ಪ್ರಕರಣದಲ್ಲಿ ಎಲ್ಲ ತರದ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ. ಎಲ್ಲಿಯೂ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಮಿಸ್ಟೇಕ್ ನಮ್ಮ ಕಡೆಯಿಂದ ಆಗಬಾರ್ದು ಅಂತ ಪೊಲೀಸರು ಹೆಚ್ಚಿನ ಕಾಳಜಿಯನ್ನ, ಹೆಚ್ಚಿನ ಮುತುವರ್ಜಿಯನ್ನ ಈ ಕೇಸ್ನಲ್ಲಿ ವಹಿಸಿದ್ದಾರೆ. ಇದೊಂದು ಹೈ ಪ್ರೊಫೈಲ್ ಕೇಸು. ಸೊ ಆ ಕಾರಣಕ್ಕಾಗಿ ಸಾಕ್ಷಿ ನಾಶ ಸೇರಿದಂತೆ ಸಾಕಷ್ಟು ಪ್ರಯತ್ನಗಳಾಗಿದ್ವು. ಆದರೆ ಪೊಲೀಸರು ಮಾತ್ರ ದಿಟ್ಟ ತನಿಖೆಯನ್ನ ಮಾಡಿದ್ದಾರೆ. ಚಾರ್ಜ್ ಶೀಟ್ ಅನ್ನ ಈಗ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಯಾವುದೇ ಪ್ರಕರಣ ಆಗಲಿ, ಆ ಪ್ರಕರಣ ನಡೆದ 90 ದಿನಗಳ ಒಳಗಡೆನೆ, ಅಂದ್ರೆ ಆರೋಪಿಗಳನ್ನ ವಶಕ್ಕೆ ಪಡ್ಕೊಳ್ತಾರಲ್ಲ, ಅದರ 90 ದಿನಗಳ ಒಳಗಡೆನೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲೇಬೇಕು. ಇದು ರೂಲ್ಸ್. 90 ದಿನಗಳಾಗ್ತಾ ಬಂದಿತ್ತು. ಹಾಗಾಗಿ ಇದೇ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿತ್ತು. ಕಾನೂನಿನ ಪ್ರಕಾರ ಪ್ರಕ್ರಿಯೆಗಳು ಏನಿರುತ್ತೆ ಅದನ್ನ ಫಾಲೋ ಮಾಡಬೇಕಾಗಿತ್ತು. ಇದೀಗ ಇವತ್ತೇ ಈ ಚಾರ್ಜ್ ಶೀಟ್ ಅನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಎಸ್ಪಿಪಿ ಮೂಲಕ ಕೋರ್ಟ್ಗೆ ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ.
24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಇದರಲ್ಲಿ ಯಾರ್ಯಾರ ಪಾತ್ರ ಏನು, ಯಾರು ಹೊಡೆಯಕ್ಕೆ ಹೇಳಿದ್ರು, ಯಾರು ಕರ್ಕೊಬರಕ್ಕೆ ಹೇಳಿದ್ರು, ಯಾರು ಹೊಡೆದ್ರು, ಯಾರು ಸಾಯಿಸಿದ್ರು, ಎಲ್ಲಿ ಹೆಣ ತೆಗೆದುಕೊಂಡು ಹೋಗಿ ಬಿಸಾಕಿದ್ರು, ಎಲ್ಲವೂ ಕೂಡ ಉಲ್ಲೇಖ ಆಗಿರುತ್ತೆ. ಇದರ ಮೇಲೆ A1, A2, A3, A4 ಅಂತ ಕೂಡ ಆರೋಪಿಗಳು ಯಾವ್ಯಾವ ಕೆಲಸಗಳನ್ನ ಮಾಡಿದಾರೋ ಅದರ ಆಧಾರದ ಮೇಲೆ ಹೇಳಲಾಗುತ್ತೆ. ಅದಾದ ನಂತರ ಈ ಬೇಲ್ ಅಪ್ಲೈ ಮಾಡ್ಕೊಳ್ಳೋದೆಲ್ಲ ಇದೆಯಲ್ಲ ನೋಡಿ, ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಕೆಲವರು ಬೇಲ್ ಅಪ್ಲೈ ಮಾಡಿಲ್ಲ, ಕೆಲವರು ಮಾತ್ರ ಮಾಡಿದ್ದು, ಅದು ಕ್ಯಾನ್ಸಲ್ ಆಗಿದೆ. ಇನ್ನು ಕೆಲವರಂತೂ ಮಾಡೇ ಇಲ್ಲ. ಇದಾದ ನಂತರ ಇವ್ರಿಗೆ ಬೇಲ್ ಕೊಡ್ತಾರೋ ಕೊಡಲ್ವೋ, ಕೊಡಬೇಕೋ, ಏನು ಷರತ್ತು ವಿಧಿಸ್ಬೇಕು, ಸಾಕ್ಷಿಗಳ ನಾಶ ಆದ್ರೆ ಇದರಲ್ಲಿ ಇವ್ರ ಪಾತ್ರ ಏನು, ಎಷ್ಟು ಪ್ರಮುಖವಾದಂಥ ಪಾತ್ರವನ್ನ ನಿರ್ವಹಿಸಿದ್ದಾರೆ, ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಈ ಚಾರ್ಜ್ ಶೀಟೇ ಎಲ್ಲದಕ್ಕೂ ಇಂಪಾರ್ಟೆಂಟ್. ಇದೀಗ ಈ ಚಾರ್ಜ್ ಶೀಟ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಆ ತೆಗೆದುಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಬಸವೇಶ್ವರ ನಗರ ಠಾಣೆಯಿಂದ ಕಾಮಾಕ್ಷಿಪಾಳ್ಯ ಠಾಣೆಗೆ ಈಗ ಆಲ್ರೆಡಿ ಇನ್ಸ್ಪೆಕ್ಟರ್ ತೆರಳಿದ್ದಾರೆ. ಈ ಠಾಣೆಯಿಂದ ಚಾರ್ಜ್ ಶೀಟ್ ಪ್ರತಿಯನ್ನ ತೆಗೆದುಕೊಂಡು ಹೋಗ್ತಾ ಇರುವಂತ ದೃಶ್ಯ ಇದು. ಎಸ್ಪಿಪಿ ಮೂಲಕ ಇವತ್ತು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಈ ಚಾರ್ಜ್ ಶೀಟ್ ನ ಕಂಪ್ಲೀಟ್ ಆಗಿ ಓದಲಾಗುತ್ತೆ. ಇದರಲ್ಲಿ ಏನ್ ಸಾಕ್ಷಿಗಳನ್ನ ಉಲ್ಲೇಖಿಸಿದ್ದಾರೆ, ಯಾವ್ಯಾವ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ, ಎಲ್ಲವೂ ಕೂಡ ತನಿಖೆಗೆ ಪೂರಕ ಆಗತ್ತೆ. ತನಿಖೆ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ, ಹೇಗೆಲ್ಲ ತನಿಖೆ ನಡೀತು, ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡಲಾಯಿತು, ಯಾರ್ಯಾರು ಏನೇನು ಪಾತ್ರ ವಹಿಸಿದ್ರು, ಎಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಗೊತ್ತಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಪಿಪಿ ಕೈ ಕೂಡ ಸೇರುತ್ತೆ ಈ ಚಾರ್ಜ್ ಶೀಟ್. ಅದಾದ ನಂತರ ಈ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ನೋಡಿ, ಎಸ್ಪಿಪಿ ಮೊದಲ ದಿನದಿಂದಲೂ ಕೂಡ ಪ್ರಬಲವಾದಂಥ ವಾದವನ್ನ ಮಾಡ್ಕೊಂಡು ಬರ್ತಾ ಇದ್ರು, ಯಾವುದೇ ಕಾರಣಕ್ಕೂ ಯಾರಿಗೂ ಜಾಮೀನು ಕೊಡಬಾರ್ದು ಅಂತ. ಮನೆ ಊಟ ಕೇಳಿದಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ವಾದವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಈ ಚಾರ್ಜ್ ಶೀಟ್ ಎಸ್ಪಿಪಿಗೆ ಸಲ್ಲಿಕೆ ಮಾಡಲಾಗುತ್ತೆ.